ಗುರುಗಳಲ್ಲಿ ಭಕ್ತಿಯಿಂದ ಆ ರೀತಿಯಾಗಿ ಅವರ ಪಾದಾರವಿಂದಗಳನ್ನ ನಮಿಸಿ ಭಜಿಸಿ ಆ ಧೂಳಿಗಳನ್ನು ಧಾರಣೆ ಮಾಡಿಕೊಂಡು ತಿಳಿದುಕೊಂಡಾಗ ಮಾತ್ರ ತತ್ವಜ್ಞಾನ ಅನ್ನೋದು ಸರಿಯಾಗಿ ಬರಲಿಕ್ಕೆ ಸಾಧ್ಯ. ಅನುಗ್ರಹ, ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಗುರು ಪ್ರಸಾದೋ ಬಲವಾನ್, ಅನುವ್ಯಾಖ್ಯಾನ ಮೊದಲಾದ ಸುಧಾದಿ ಗ್ರಂಥಗಳಲ್ಲಿ ಇದನ್ನೇ ಹೇಳ್ತಾರೆ, ಗುರು ಪ್ರಸಾದೋ ಬಲವಾನ್ ಅಂತ. ಅನುಗ್ರಹ ಪೂರ್ವಕವಾದ ವಿದ್ಯೆ ನಿಜವಾದ ವಿದ್ಯೆ ಅಂತ ಹೇಳಿದಾಗೆ ನಮ್ಮ ತಾತನವರ ಅನುಗ್ರಹದಿಂದಲೋ ಏನೋ ಎನ್ನುವಂತೆ ನಮ್ಮ ತಂದೆಯವರು ಇದನ್ನು ಬರೆದಿದ್ದಾರೆ. ಅದು ಗೋಪಾಲದಾಸರ ಜಯರಗಳೇ. ಶ್ರೀಮದ್ಯಮಿಕುಲ ನಾಯಕ ಜಯ ಜಯ, ಕಾಮಿತ ಶುಭ ಫಲದಾಯಕ ಜಯ ಜಯ, ದದಿಶಿಲ ಗ್ರಾಮದಿ ಜನಿಸಿದಿ ಜಯ ಜಯ. ದದಿಶಿಲ ಅಂದ್ರೆ ದದಿ ಅಂದ್ರೆ ಮೊಸರು, ಶಿಲ ಅಂದ್ರೆ ಕಲ್ಲು, ಮೊಸರು ಕಲ್ಲಿನಲ್ಲಿ ಹುಟ್ಟಿದವರು ಅಂತ ಹೇಳಲಿಕ್ಕೆ ನಮ್ಮ ತಂದೆಯವರು ದದಿಶಿಲ ಅಂತ ಬಳಸಿದ್ದಾರೆ. ದದಿಶಿಲ ಗ್ರಾಮದಿ ಜನಿಸಿದಿ ಜಯ ಜಯ, ವಿಧುಶೇಖರ ಜಾಂಶ ಜನೇ ಜಯ ಜಯ. ವಿಧು ಶೇಖರ, ವಿಧು ಅಂದ್ರೆ ಚಂದ್ರ, ಚಂದ್ರಶೇಖರ ರುದ್ರದೇವರು, ಅವರ ಅಂದ್ರೆ ಶಿವನ ಮಗನಾದ ಗಣೇಶ, ಅಂಶ ಗಣೇಶಾಂಶ ಅಂತ ಹೇಳಬೇಕಾಗಿದ್ರೆ ವಿಧುಶೇಖರ ಜಾಂಶನೆ ಜಯ ಜಯ. ಆದ್ರಿಂದ ದದಿಶಿಲ ಗ್ರಾಮದಿ ಜನಿಸಿದಿ ಜಯ ಜಯ, ವಿಧುಶೇಖರ ಜಾಂಶ ಜನೇ ಜಯ ಜಯ. ಉತ್ತನೂರು ನಿವಾಸನೆ ಜಯ ಜಯ, ಜ್ಯೋತಿಷಾಸ್ತ್ರ ಪ್ರವೀಣನೆ ಜಯ ಜಯ. ಗಾಯತ್ರಿ ಜಪ ಸಿದ್ಧನೆ ಜಯ ಜಯ. ತಮಗೆಲ್ಲ ಕಥೆ ಗೊತ್ತಿದ್ದರಿಂದ ಅದನ್ನ ವಿಸ್ತಾರ ಮಾಡೋ ಅವಶ್ಯಕತೆ ಇಲ್ಲ. ಗಾಯತ್ರಿ ಮಂತ್ರವನ್ನ ಉಪದೇಶ ಪಡೆದ ತಕ್ಷಣ ಗೋಪಾಲದಾಸರು ನಿರಂತರವಾಗಿ ಅದನ್ನ ಭಾಗಣ್ಣ ಜಪ ಮಾಡಿದ್ದಾರೆ. ಸರ್ಪ ರೂಪದಿಂದ ಮೇಲೆ ಸರ್ಪವು ಕೂಡ ಓಡಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡಿದ್ದಾರೆ. ಇದೆಲ್ಲ ನಡೆದ ಕಥೆ. ಗಾಯತ್ರಿ ಜಪ ಸಿದ್ಧನೆ ಜಯ ಜಯ, ಕಾಯ ಜಪಿತ ಸದ್ಭಕ್ತನೆ ಜಯ ಜಯ. ವಿಜಯ ರಾಯರ ದಯಾ ಪಾತ್ರನೆ ಜಯ ಜಯ, ರುಜುಮನ ರಜೋ ವಿದೂರನೆ ಜಯ ಜಯ. ರುಜುಮನ ಅಂದ್ರೆ ಶುದ್ಧವಾದ ಮನಸ್ಸು. ಆ ಶುದ್ಧವಾದ ಮನಸ್ಸಿನಿಂದ ರಜ ಅಂದ್ರೆ ಧೂಳು ಅಥವಾ ಪಾಪಗಳು, ಅವುಗಳನ್ನೆಲ್ಲ ವಿದೂರನೆ ಅದನ್ನು ದೂರ ಮಾಡಿರ್ತಕ್ಕಂಥ ಮಹಾನುಭಾವರು ಆ ಗೋಪಾಲದಾಸರು. ಮಾನವಿರಾಯಗೆ ಆಯುರ್ಜಯ ಜಯ, ದಾನವ ಮಾಡಿದ ಉದಾರನೆ ಜಯ ಜಯ. ವೈದ್ಯ ಆಚಾರ್ಯಗೆ ಸಾಧನ ಜಯ ಜಯ, ಮಾಜದಿ ತಿಳಿಸಿದ ಮಹಿಮನೆ ಜಯ ಜಯ. ತೀರ್ಥಕ್ಷೇತ್ರ ಸಂಚರಿಸಿದೆ ಜಯ ಜಯ, ಕೀರ್ತನ ಸುಳಾದಿ ರಚಿಸಿದೆ ಜಯ ಜಯ. ನಿನ್ನೊರ ತನ್ಯರ ಕಾಣೆನು ಜಯ ಜಯ, ಮನ್ನಿಸು ಗುರು ಭಾಗಣ್ಣನೆ ಜಯ ಜಯ. ದಾಸ ಗೋಪಾಲ ಖ್ಯಾತನೆ ಜಯ ಜಯ, ಪ್ರಸನ್ನ ಭೂರಮಣ ಪ್ರೀತನೆ ಜಯ ಜಯ. ಶ್ರೀಮದ್ಯಮಿಕುಲ ನಾಯಕ ಜಯ ಜಯ, ಕಾಮಿತ ಶುಭ ಫಲದಾಯಕ ಜಯ ಜಯ ಅನ್ನುವಂತಹ ಪದ್ಯವನ್ನ ನಮ್ಮ ತಂದೆಯವರು ರಚನೆ ಮಾಡಿದ್ದಾರೆ. ಕೊನೆಯ ದಿವಸ ಇದರ ಒಂದು ಪ್ರತಿಯನ್ನು ಕೂಡ ನಾವು ತೆಗೆದುಕೊಳ್ಳುವ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ, ಅದ್ಭುತವಾದ ಈ ಸಮಕಾಲೀನರಾಗಿ ಹರಿದಾಸರ ಪರಂಪರೆಯಲ್ಲಿ ಇವತ್ತು ನಮ್ಮ ಕಣ್ಣೆದುರಿಗೆ ಇರುವಂತಹ 80-90 ವರ್ಷದ ನಮ್ಮ ತಂದೆಯವರು ಆ ಹರಿದಾಸರ ವಂಶದ ಅದೇನು ಆ ಜ್ಞಾನ ಸಾಹಿತ್ಯ ವಂಶ ಅಂತ ನಾವು ಹೇಳ್ತೇವೆ, ಆ ವಂಶದ ಕುಡಿಗಳು ಅಂತ ನಾವು ಇವತ್ತು ಅವರನ್ನ ಸ್ಮರಣೆ ಮಾಡ್ತಾ